ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ ಲಿಖಿತ ಉತ್ತರ ಬಯಸುವಂತಹ ಪ್ರಶ್ನೆಗಳು. ಪ್ರಶ್ನೆ 1, ನಿನ್ನ ಕುಟುಂಬದಲ್ಲಿನ ಹಿರಿಯರಿಗೆ ನೀನು ಹೇಗೆ ಸಹಾಯ ಮಾಡಬಲ್ಲೆ? ಉತ್ತರ: ಅಡುಗೆ ಮನೆಯಲ್ಲಿ ಸಹಾಯ ಮಾಡುವೆ, ನೀರು ತುಂಬುವೆ, ಅಜ್ಜ ಅಜ್ಜಿಗೆ ಬೇಕಾದ ಸಾಮಗ್ರಿಗಳನ್ನು ತಂದುಕೊಡುವೆ, ತಂಗಿ ತಮ್ಮರನ್ನು ಆಡಿಸುವೆ, ಮುಂತಾದವುಗಳು. ಪ್ರಶ್ನೆ 2, ವಿಭಕ್ತ ಮತ್ತು ಅವಿಭಕ್ತ ಇವುಗಳಲ್ಲಿ ನೀನು ಯಾವ ಕುಟುಂಬದಲ್ಲಿ ವಾಸಿಸಿರುವೆ? ಮಕ್ಕಳ, ಇಲ್ಲಿ ವಿಭಕ್ತ ಕುಟುಂಬ ಅಂದರೆ ಸಿಂಗಲ್ ಫ್ಯಾಮಿಲಿ ಅಂತ, ಅಪ್ಪ ಅಮ್ಮ ಇಬ್ಬರು ಅಥವಾ 3 ಜನ ಮಕ್ಕಳಿರ್ತಾರಲ್ವ, ಆ ರೀತಿಯಾಗಿ. ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲರೂ ಇರುವಂತಹ ತುಂಬ ಜನ ಇರುವಂತಹ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿರುತ್ತೆ. ನೀವು ಯಾವ ರೀತಿಯ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ ಬರಿಬೇಕಾಗತ್ತೆ ಮಕ್ಕಳ ಉತ್ತರವನ್ನು. ಪ್ರಶ್ನೆ 3, ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂ ಪ್ರದೇಶದಲ್ಲಿ ವಾಸಿಸುವ ಜನ ಸಮೂಹವನ್ನು ಡ್ಯಾಶ್ ಎನ್ನುವರು? ಉತ್ತರ: ಸಮುದಾಯ ಎನ್ನುವರು. ಪ್ರಶ್ನೆ 4, ಗ್ರಾಮೀಣ ಜನರು ಎದುರಿಸುತ್ತಿರುವ ಸಮಸ್ಯೆಗಳು. ಸರಿಯಾದ ಉತ್ತರವನ್ನು ಆರಿಸಿ ಬರೆ ಅಂತ ಇದೆ. ಆಯ್ಕೆಗಳನ್ನ ನೋಡಿ. ಆರೋಗ್ಯ ಸೌಲಭ್ಯಗಳ ಕೊರತೆ, ನಿರುದ್ಯೋಗ, ಶಿಕ್ಷಣ ಸೌಲಭ್ಯಗಳ ಕೊರತೆ ಹಾಗೂ ಮೇಲಿನ ಎಲ್ಲವೂ. ಮಕ್ಕಳ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಇ, ಮೇಲಿನ ಎಲ್ಲವೂ. ಪ್ರಶ್ನೆ 5, ನಗರಗಳಲ್ಲಿ ಹೊರವರ್ತುಲ ರಸ್ತೆಗಳನ್ನು, ಮೇಲು ಸೇತುವೆಗಳನ್ನು ನಿರ್ಮಿಸಿರುತ್ತಾರೆ ಏಕೆ? ಉತ್ತರ: ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಮೇಲು ಸೇತುವೆಗಳನ್ನು ಹಾಗೂ ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸಿರುತ್ತಾರೆ. ಪ್ರಶ್ನೆ 6, ಕೃಷಿಯ ಹಂತಗಳನ್ನು ಕ್ರಮವಾಗಿ ಜೋಡಿಸು. ಆಯ್ಕೆಗಳನ್ನು ನೋಡಿ. ನೀರು ಹರಿಸುವುದು, ಉಳುಮೆ ಮಾಡುವುದು, ಕಟಾವು ಮಾಡುವುದು, ಬೀಜಗಳನ್ನು ಬಿತ್ತುವುದು. ಉತ್ತರವನ್ನು ನೋಡಿ ಮಕ್ಕಳ. ಉಳುಮೆ ಮಾಡುವುದು, ಬೀಜಗಳನ್ನು ಬಿತ್ತುವುದು, ನೀರು ಹರಿಸುವುದು ಹಾಗೂ ಕಟಾವು ಮಾಡುವುದು. ಪ್ರಶ್ನೆ 7, ರಾಸಾಯನಿಕ ಕೃಷಿಯ ಯಾವುದಾದರೂ ಒಂದು ಅನುಕೂಲ ಬರೆ. ಉತ್ತರ: ರಾಸಾಯನಿಕ ಕೃಷಿಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ, ಹಣದ ಖರ್ಚು ಹೆಚ್ಚು, ಸೇವನೆಯಿಂದ ರೋಗ ರುಜಿನಗಳ ಸಾಧ್ಯತೆ ಇರುತ್ತದೆ ಹಾಗೂ ಮುಂತಾದವುಗಳು. ಪ್ರಶ್ನೆ 8, ಮಳೆಯಾಧಾರಿತ ಕೃಷಿಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಾವುವು? ಉತ್ತರ: ಜೋಳ, ರಾಗಿ, ಕಡಲೆ, ಸಜ್ಜೆ, ತೊಗರಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಹಾಗೂ ಎಳ್ಳು ಇತ್ಯಾದಿಗಳು. ಪ್ರಶ್ನೆ 9, ನಗರ ಪ್ರದೇಶದ ವಸತಿಯ ಯಾವುದಾದರೂ 2 ಸಮಸ್ಯೆಗಳನ್ನು ಬರೆ. ಉತ್ತರ: ಸಮರ್ಪಕ ಒಳಚರಂಡಿ ಇರುವುದಿಲ್ಲ, ಕಸ ವಿಲೇವಾರಿ, ಬಹುಮಹಡಿ ಕಟ್ಟಡಗಳಲ್ಲಿ ಆಗಾಗ್ಗೆ ಅಗ್ನಿ ದುರಂತಗಳು ಇತ್ಯಾದಿಗಳು. ಪ್ರಶ್ನೆ 10, ಕೊಟ್ಟಿರುವ ನಕ್ಷೆ ನೋಡಿ ಭಾರತದ ಯಾವುದಾದರೂ 2 ಬಂದರುಗಳ ಹೆಸರು ಬರೆ. ಉತ್ತರ: ಕಾಂಡ್ಲಾ, ಮುಂಬೈ, ನವಸೇನಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿ, ತೂತುಕುಡಿ, ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣ, ಪಾರಾದೀಪ, ಹಾಲ್ದಿಯಾ, ಕೋಲ್ಕತ್ತಾ ಇವುಗಳಲ್ಲಿ ಯಾವುದಾದರೂ 2 ನೀವು ಗುರುತು ಮಾಡ್ಬೋದು ಮಕ್ಕಳ. ಪ್ರಶ್ನೆ 11, ಡ್ಯಾಶ್ ಯನ್ನು ಮರುಭೂಮಿಯ ಹಡಗು ಎನ್ನುತ್ತಾರೆ? ಉತ್ತರ: ಒಂಟೆಯನ್ನು ಮರುಭೂಮಿಯ ಹಡಗು ಎನ್ನುತ್ತಾರೆ. ಪ್ರಶ್ನೆ 12, ಭಾರತದಲ್ಲಿ ಸಾಮಾನ್ಯವಾಗಿ ಚಳಿಗಾಲ ಆರಂಭವಾಗುವ ತಿಂಗಳು ಡ್ಯಾಶ್? ಉತ್ತರ: ಡಿಸೆಂಬರ್. ಪ್ರಶ್ನೆ 13, ಎಲೆ ಉದುರಿಸುವ ಸಸ್ಯವರ್ಗವನ್ನು ಡ್ಯಾಶ್ ಕಾಡುಗಳು ಎನ್ನುವರು? ಉತ್ತರ: ಮಾನ್ಸೂನ್ ಕಾಡುಗಳು ಎನ್ನುವರು. ಪ್ರಶ್ನೆ 14, ಭಾರತದಲ್ಲಿ ಕಂಡುಬರುವ ಪ್ರಮುಖ 3 ಪಕ್ಷಿಗಳ ಹೆಸರು ಬರೆ. ಉತ್ತರ: ಗಿಳಿ, ನವಿಲು, ಗುಬ್ಬಚ್ಚಿ, ಕಾಗೆ, ಪಾರಿವಾಳ, ಹಾರ್ನ್ಬಿಲ್, ಮರಕುಟಕ ಇತ್ಯಾದಿ. ಇವುಗಳಲ್ಲಿ ಯಾವುದಾದರೂ 3 ನೀವು ಹೇಳಬೇಕಾಗತ್ತೆ ಮಕ್ಕಳ. ಪ್ರಶ್ನೆ 15, ಭಾರತದಲ್ಲಿ ಎಲ್ಲ ಧರ್ಮ, ಎಲ್ಲ ಜನಾಂಗದ ಆಚರಣೆಗಳ ವಿವಿಧತೆಯಲ್ಲೂ ಜನರನ್ನು ಒಗ್ಗೂಡಿಸಿರುವ ಘೋಷವಾಕ್ಯ ಯಾವುದು? ಉತ್ತರ: ವಿವಿಧತೆಯಲ್ಲಿ ಐಕ್ಯತೆ. ನೆಕ್ಸ್ಟ್ ನೋಡಿ ಮಕ್ಕಳ, ಮೌಖಿಕ ವಿಭಾಗದಲ್ಲಿ ಪ್ರಶ್ನೆ 16, ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ವಿಸ್ತರಣೆ
ಗುರುತಿಸಿ ಹೇಳು. ಉತ್ತರ 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ. ಪ್ರಶ್ನೆ 17. ಭಾರತದ ನೆರೆಯ ರಾಷ್ಟ್ರವೊಂದನ್ನು ನಕ್ಷೆ ಅಥವಾ ಗ್ಲೋಬ್ ಮೂಲಕ ಗುರುತಿಸಿ ಸಮರ್ಥಿಸು. ಉತ್ತರ ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನ, ಚೀನಾ, ಶ್ರೀಲಂಕಾ. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 19. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಉತ್ತರ ಹುಲಿ. ಪ್ರಶ್ನೆ 20. ಈ ಚಿತ್ರದಲ್ಲಿರುವವರು ಯಾರು? ಮಕ್ಕಳ, ಎಲ್ಲ ಶಾಲೆಗಳಲ್ಲೂ ಸಾಧಕರೊಬ್ಬರ ಚಿತ್ರಗಳನ್ನು ಹಾಕಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ, ಗುರುತು ಮಾಡಬೇಕಾಗತ್ತೆ ಮಕ್ಕಳ. ಇಲ್ಲಿಗೆ 6ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.